ಕಾರ್ಗಿಲ್ ವಿಜಯ್ ದಿವಸ್ 27 ವರ್ಷದ ಈ ಒಂದು ಸವಿ ನೆನಪಿಗಾಗಿ ಅಮೃತ್ ಕಲಶ್ ಅನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾರ್ಗಿಲ್ನ ಕ್ಯಾಪ್ಟನ್ ಆಗಿರುವಂತಹ ಸುರೇಶ್ ಚಂದ್ರ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಏನಿದು ಅಮೃತ್ ಕಲಶ್, ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನ ಅವ್ರ ಜೊತೆನೆ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಜೈ ಹಿಂದ್ ಸರ್. ಸರ್, ಮೊದಲನೇದಾಗಿ ವಿಜಯ್ ಕಾರ್ಗಿಲ್ ದಿವಸದ ಈ ಒಂದು ಅದ್ಭುತ ದಿನದಂದು ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ವಿಜಯ್ ಅಮೃತ್ ಕಲಶ್ ಅಂದರೆ ಏನು ಅಂತ ಹೇಳಿ ಸರ್. ಈಗ ವಿಜಯ್ ಅಮೃತ್ ಕಲಶ್ ಏನು ನೋಡ್ತಾ ಇದ್ರಿ ತಮ್ಮ ಕಣ್ಣು ಮುಂದೆ ಇದೆ ಮೇಡಮ್. ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಹರಿತಾ ಇರುವ 27 ಪವಿತ್ರ ಎಲ್ಲ ನದಿಗಳ ಪವಿತ್ರವಾದ ಇರುತ್ತೆ. ಬಟ್ ಅದರಲ್ಲಿ ವಿಶೇಷವಾಗಿ ಪ್ರತಿಯೊಂದು ರಾಜ್ಯನ ಕವರ್ ಮಾಡಿದೆ. ಆ 27 ಪವಿತ್ರವಾದ ನದಿಗಳ ನೀರು ಮತ್ತು 27 ವಾರ್ ಮೆಮೋರಿಗಳು. ಹಾಗೆ ತಮ್ಗೆ ಗೊತ್ತಿರಬೇಕು, ನಮ್ಮ ರಾಜಭವನ ಪಕ್ಕದಲ್ಲಿ ನ್ಯಾಷನಲ್ ಮಿಲಿಟರಿ ವಾರ್ ಮೆಮೋರಿ, ಅದೇ ರೀತಿ ಹಲವಾರು ರಾಜ್ಯಗಳಲ್ಲಿ ಒಂದು ವಾರ್ ಮೆಮೋರಿ ಇರುತ್ತೆ. ಆ ವಾರಗಳ ಪವಿತ್ರವಾದ ಮಣ್ಣು. ಮತ್ತು ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ 1999ರಲ್ಲಿ ಹುತಾತ್ಮ ಆದರ ಮಹಾನ್ ಯೋಧರು, ದೇಶಕ್ಕೋಸ್ಕರ ಯಾರು ಪ್ರಾಣ ಅನ್ನ ಮುಟ್ಟುಬಿಟ್ಟವರಂತ ತಾಗೆ ಅವರು ಮಾಡಿರೋಂಥ ವೀರ ಯೋಧರು, ಅವ್ರಿಗೆ ರಾಷ್ಟ್ರಪತಿಯವರು ಇಲ್ಲ ಪ್ರೈಮ್ ಮಿನಿಸ್ಟರ್ ಅವರು ಇಲ್ಲ ಡಿಫೆನ್ಸ್ ಮಿನಿಸ್ಟರ್ ಅವರು ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಸೇನಾ ಮುಖಂಡರು ಆ ಪುಷ್ಪ ಗುಚ್ಚನ ರಾಷ್ಟ್ರೀಯ ಧ್ವಜದ ಪುಷ್ಪಗಳನ್ನ ಜೊತೆ ನಮ್ಮನ್ನ ಸಲ್ಲಿಸ್ತಾರೆ. ನಾವು ಏನು ಮಾಡಿದ್ವಿ, ಇಂಥದ್ದು ಒಂದು ಸುಮಾರು ಒಂದು 50ರಿಂದ 60 ಯೋಧರನ್ನು ವಿತ್ ಪರ್ಮಿಷನ್ ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ, ಸರ್ ಅಮಾರಿಗೆ ಫುಲ್ चाहिए ಏನಕ್ಕಂದ್ರೆ ನಾವು ಎಕ್ಸ್ಪ್ಲೇನ್ ಮಾಡಿ ಸರ್ ಏನಾದರೂ ಮುಂದೆ ಕಾರ್ಯಕ್ರಮ ಮಾಡಿದ್ಬೇಕು ಅಂತ. ಸೊ ಯಾರು ಬೇಡ ಅಂದ್ರೆ ಒಳ್ಳೆ ತನಕ ಬೇಡ ಅಂದಿಲ್ಲ. ಅದನ್ನು ತೊಗೊಂಬಿಟ್ಟು ಒಂದು ಕಡೆ ಒಂದು ಡಬ್ಬಿಲಿ ಇಟ್ಟಿದ್ದೀವಿ ಮೇಡಮ್. ಆ 27 ಹೂವು ಆಗ್ಬಿಡೋದು ಒಂದೊಂದು ಕಳಸದಲ್ಲಿ ನೀರು, ಮಣ್ಣು ಮತ್ತು ಅದು ಹೂವುದು ಕುಚ್ಚು. ಮತ್ತು ಅದನ್ನು ನಾವು ಇವಾಗ ಬರೀ ನಾವೇ ಹಾಕ್ಬಿಟ್ರೆ ಅದು ಸರಿ ಹೋಗಲ್ಲ ಅಂತ ನಾವು ಏನು ಮಾಡ್ತೀವಿ, ಡಿಫ್ರೆಂಟ್ ಸ್ಕೂಲ್ ಹುಡುಗರಿಗೆ ಮತ್ತು ಬೇರೆ ಬೇರೆ ಶಾಲಾ ಮಕ್ಕಳಿಗೆ ಒಂದು ಮನವಿ ಕೊಡ್ತೀವಿ, ಸರ್ ಈ ಥರ ಒಂದು ಕೆಲಸ ಮಾಡ್ತಾಯಿದ್ದೀವಿ, ಪ್ರತಿ ವರ್ಷ ಮಾಡ್ತಾಯಿದ್ದೀವಿ, ಬೇರೆ ಒಂದು ಅವಕಾಶ ಕೊಡ್ತೀವಿ. ಸೊ ಅವರು ಏನು ಸರ್ ಒಳ್ಳೆ ಕಾರ್ಯಕ್ರಮ ಇದೆ, ನಾವು ಅವ್ರಿಗೆ ಮನವಿ ಮಾಡಿ ಒಂದು ಮೂಮೆಂಟು ಕೊಟ್ಬಿಟ್ಟು ಅವ್ರ ತಂದೆ ತಾಯಿ ಜೊತೆ ಬಂದು ಒಂದು ಜಾಗ ಫಿಕ್ಸ್ ಮಾಡ್ತೀವಿ. ಒಂದೊಂದು ಏರಿಯಾ, ಇವಾಗ ಬೆಂಗಳೂರೇ 5 ಭಾಗ ಆಗಿದೆ, ನಾವು ಒಂದು ಡಿಸೈಡ್ ಮಾಡ್ತೀವಿ. ಈ ಕಡೆ ಅಲ್ಲಿ ಸುತ್ತಮುತ್ತ ಸ್ಕೂಲ್, ಅವ್ರ ಜೊತೆಗೆ ಅವ್ರ ತಂದೆ ತಾಯಿ ಕೂಡ ಬರ್ತಾರೆ, ಹೈಸ್ಕೂಲ್ ಟೀಚರ್ ಬರ್ತಾರೆ. ಅವ್ರ ಕೈಯಿಂದನೇ ಆ ಮಣ್ಣು, ಆ ಪವಿತ್ರವಾದ ನೀರು ಮತ್ತು ಹಾಕಿ ಅಲ್ಲೇ ಸೀಲು, ಅವ್ರ ಮುಂದೆ ಸೀಲು ಡಬ್ಬಿ ಇರುತ್ತೆ, ಸೀಲ್ ಹಾಕ್ತೀವಿ. ಈ ಥರ 27 ಎಲ್ಲ ಆಗಿದ್ಮೇಲೆ ಈ ಯಾರ್ಯಾರು ಬಂದಿರ್ತಾರೆ ಅವ್ರಿಗೆ ಪಾಪ ನಾವು ಸ್ವೀಟ್ ಕೊಡ್ತೀವಿ. ಬಂದಿದ್ದಕ್ಕೆ ಒಂದು ಪುಟಾಣಿ ಪಾಪ ಚಾಕ್ಲೇಟ್ ಇವ್ರು ಕೊಟ್ಟು ಅವ್ರಿಗೆ ಮತ್ತೆ ನೆನಪಿನ ಕಾಣಕ್ಕೆ ಕೊಟ್ಟಿದ್ಮೇಲೆ ಅವ್ರಿಗೆ ಮತ್ತೆ ಅವ್ರಿಗೆ ಹೇಳ್ತೀವಿ, ಮೇಡಮ್ ಇವತ್ತು ತಾವು ಏನು ಮಾಡಿದಿರಿ ಒಳ್ಳೆ ಕೆಲಸ, ಇದನ್ನು ಮತ್ತೆ ನೀವು ನೋಡಬೇಕು ಅಂದರೆ 26 ಜುಲೈ ನಂತರ ತಾವು ಕಾರ್ಗಿಲ್ ವಾರ್ ಮೆಮೋರಿ ದ್ರಾಸ್ ಸೆಕ್ಟರ್ ಅಲ್ಲಿ ಮಾತ್ರ ನೋಡ್ಬೋದು. ಇಲ್ಲಾಂದರೆ ಈ ಮೂಮೆಂಟ್ ಇರುತ್ತೆ. ಈ ಮೂಮೆಂಟ್ ನಾವು ಪ್ರತಿ ವರ್ಷ ತಪ್ಪದೆ ಕಾರ್ಗಿಲ್ಲಿಂದ ಕನ್ಯಾಕುಮಾರಿ ಟು ಕಾರ್ಗಿಲ್, ಕರ್ನಲ್ ಪಿ ವಿ ಸಾಹೇಬರು ಕಳೆದ ವರ್ಷ ಅವರು ನಮಗೆ ಚೀಫ್ ಕಮಾಂಡಿಂಗ್ ಆಫೀಸ್ ಆಗಿದ್ರು. ಈ ಸಲ ನಮಗೆ MB ಶಶಿಧರ್ ಸಾಹೇಬರು ಕಮಾಂಡಿಂಗ್, ಅದ್ರ ಹಿಂದೆ ಬ್ರಿಗೇಡಿಯರ್ ರವಿ ಮುನ್ಸ್ವಾಮಿ, ಅದರಿಂದ ಏರ್ ಕಮಾಂಡಿಂಗ್ ಸರ್, ಪ್ರತಿಯೊಬ್ಬರು ಒಂದು ಗಣ್ಯರ ಅಧಿಕಾರಿಗಳು ಇರ್ತಾರೆ. ಮತ್ತು ಇದರಲ್ಲಿ ಒಂದು 5 ರಿಂದ 6 ಜನ ದಿಸ್ ಈಸ್ ಸಿವಿಲಿಯನ್ ಸೊಸೈಟಿಯಲ್ಲಿ ಫಿಕ್ಸು. ಮತ್ತು ಹಲವಾರು ಮಾಜಿ ಯೋಧರುಗಳು ಇದರಲ್ಲಿ ಸೇರ್ತಾರೆ. ಆಗಲೇ ಈ ಮೂಮೆಂಟ್ ಈ ವರ್ಷ 25 ಡಿಸೆಂಬರ್ 2025ರಂದು ನಮ್ಮ ಭಾರತ ದೇಶದ ಪ್ರಾಚೀನ ಒಂದು ರಿಜಿಮೆಂಟ್ ಇದೆ ಮಾವು ಇಂದೋರ್ ಪಕ್ಕದಲ್ಲಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಕಾರ್ಯಕ್ರಮ. ಅಲ್ಲಿಂದ ಮತ್ತೆ ನಾವು ಹಿಂದೂಗಳು ಮೇಡಮ್, ಸೊ ನಮಗೂ ಒಂದು ಆಸೆ ಇರೋದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಸೊ ನಮ್ಮದು ಏನು ಮೇನ್ ಇಂಟ್ರೆಸ್ಟ್ ವಿಲ್ ಕಾಲ್ ದ್ಯಾಟ್ ಪರ್ಟಿಕ್ಯುಲರ್ ಹಳ್ಳಿಯಲ್ಲಿ, ಇಲ್ಲಿ ಆ ಗ್ರಾಮದಲ್ಲಿ, ಇಲ್ಲಿ ಆ ನಗರದಲ್ಲಿ, ಇಲ್ಲಿ ಆ ವೀರ್ನಾರಿ ಓವರ್ ಮೇ ಬಿ ಯಾವ ವಾರ 1970 ವಾರ ಇರ್ಬೋದು, ನಮ್ಮ 1990 ವಾರ ಇರ್ಬೋದು, 1960 ಇರ್ಬೋದು, 49 ಇರ್ಬೋದು, ಅವರಲ್ಲಿ ಯಾರು ಇರ್ತಾರೆ, ಅವ್ರ ಮನೇಲಿ ಯಾರು ಇದ್ದರೆ ಅವ್ರ ಮಕ್ಕಳು ಯಾರಿದೆ ಅವ್ರು ಕರಿತೀವಿ. ಅವ್ರು ಕರೆದ್ಬಿಟ್ಟು ಅವರಿಂದ ಹೋಮೇಜ್ ಮಾಡ್ತೀವಿ. ಪುಷ್ಪ ನಾವೇ ತೊಗೊಂಡೋಗ್ತೀವಿ, ಅವ್ರು ಹೋಮೇಜ್ ಮಾಡ್ತಾರೆ, ಅವ್ರಿಗೆ ನಾವು ಸನ್ಮಾನ ಮಾಡ್ತೀವಿ. ಒಂದು ಸಾಲು ನಮ್ಮ ಮೈಸೂರು ಪೇಟೆ ಒಂದು ಸಾಲಲ್ಲಿ ಹಾಕಿ ಅವ್ರಿಗೂ ಏನಪ್ಪ ಅಂದರೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಈ ಥರ ಮೇಡಮ್ ಈ ಸಂಘ ಮಾಡಿ, ಅವರು ಯಾರು ಮಾಡಿರಲ್ಲ ಅಂತ ಕೆಲಸ ನೀವು ಮಾಡ್ತೀರ ಅಂತ ಅವ್ರಿಗೂ ಬಂದ ಅವ್ರು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಸೊ ಅಲ್ಲಿಂದ ಮತ್ತೆ ನಾವು ಮಹಾಕಾಲ್ ಟೆಂಪಲ್ ಹೋಗಿದ್ವಿ, ನಮ್ಮ ಕರ್ನಲ್ ಪಿ ವಿ ಸಾಹೇಬ್ರ ನೇತೃತ್ವದಲ್ಲಿ ಅಲ್ಲಿ ಆಯಿತು. ಅಲ್ಲಿಂದ ಮತ್ತೆ ನಾವು ವಾಪಸ್ ಪೂಜ್ಯ ಮಹಾಪೌರ್ ಅವರು, ಇಂದೋರ್ ಮಹಾಪೌರ್ ಅವರು ಹೋಮೇಜ್ ಮಾಡಿದರು. ಮತ್ತು ಏರ್ಪೋರ್ಟಲ್ಲಿ ಕಪಿಲ್ ದೇವ್ ಮಾನ್ಯ ಕ್ರಿಕೆಟರ್ ಅವ್ರಿಗೆ ನಾವು ಮನವಿ ಮಾಡಿದ್ವಿ. ಅರೆ ಬಹುತ್ ಅಚ್ಚಾ ಕಾಮ್ ನೇ ಕಾಮ್ ಅಂದ್ಬಿಟ್ಟು ಅವರು ಅಲ್ಲಿಂದ ಆ VIP ಲಾಂಚಿಂದ ಬಂದ್ಬಿಟ್ಟು ನಮ್ಮ ಸುಮಾರು 15 ರಿಂದ 16 ನಿಮಿಷ ನಮ್ಮ ಜೊತೆ ಇದ್ದರು. ಮತ್ತು ಅದನ್ನು ವಾಪಸ್ ಇದನ್ನು ಪ್ಯಾಕ್ ಮಾಡೋಕ್ಕೆ ನಮ್ಮ ಜೊತೆ ಸೋಲ್ಜರ್ಗಳು ಇದ್ದಾರೆ. ಸೋಲ್ಜರ್ಗಳು ಅಂದರೆ ವಿ ಕಾಲ್ಡ್ ಆಸ್ ಎ ಸೋಲ್ಜರ್ಸ್, ಬಟ್ ಆ್ಯಕ್ಚುಲಿ ದೇ ಆರ್ ನಾಟ್ ಸೋಲ್ಜರ್ಸ್, ಬಟ್ ಅವ್ರಿಗೆ ದೇ ಆರ್ ಇಂಜಿನಿಯರ್ಸ್. ಅವರೆಲ್ಲ ಗೀಚಿ ವಾಪಸ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿ, ಯಾಕಂದರೆ ಬರೀ ಟ್ರೈನಲ್ಲಿ ಇದ್ರೆ ಮಾತ್ರ, ಇಲ್ಲ ರೋಡಲ್ಲಿ ಇದ್ರೆ ಮಾತ್ರ ವಿ ಕ್ಯಾನ್ ಕ್ಯಾರಿ, ಇದು ವೆರಿ ಡೆಡಿಕೇಟೆಡ್. ವಾಪಸ್ ಇದನ್ನು ನಾವು 26 ಜುಲೈಗೆ 26 ಜುಲೈ
ಬೆಳಗ್ಗೆ 9 ಗಂಟೆಗೆ ರೀಸ್ ಸೆರೆಮನಿ ಆಗಿದ್ದಂತ ಮಾನ್ಯ ನಮ್ಮ ಯಾರು ಇರ್ತಾರೆ ಬ್ರಿಗೇಡ್ ಸಾಹೇಬ್ರು ಇರ್ಬೋದು, ಕರ್ನಲ್ ಸಾಹೇಬ್ರು ಇರ್ಬೋದು, ಕಮಾಂಡರ್ ಯಾರು ಇರ್ತಾರೆ ಮುಖ್ಯಸ್ಥರಲ್ಲಿ ಸೇನೆ ಅಧಿಕಾರಿಗಳು ಅವ್ರು ಹೆಂಡರ್ ಮಾಡ್ತೀವಿ. ಅವರು ವಾಪಸ್ ನಮ್ಮನ್ನು ಹ್ಯಾಂಡ್ ಮಾಡಿ ಅಲ್ಲಿ ಒಂದು ವಾರ್ ಆಫ್ ಮೆಮೋರಿಯಲ್ ಹಟ್ ಆಫ್ ರಿಮೆಂಬರ್ಸ್ ಅಂತ ಮ್ಯೂಸಿಯಂ ಮಾಡಿದ್ದಾರೆ. ಅದರಲ್ಲಿ ಕಳೆದ 26 ಅಲ್ಲಿ ಇದೆ, ಇದು ಸೇರಿ 27 ಆಗುತ್ತೆ. ಅದಕ್ಕೆ ಈ ಸಲ 27. ನಾವು ಏನು ಮಾಡ್ತೀವಿ, ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡಬೇಕು ಅಂದರೆ ಒಂದು 5-6 ತಿಂಗಳು ಹಿಂದೆನೇ ಒಂದು ಪ್ಲಾನ್ ಮಾಡ್ತೀವಿ. ಮೀಟಿಂಗ್ ಕರೀತೀವಿ, ಇಲ್ಲೇ ಆಫೀಸಲ್ಲಿ ಮೀಟಿಂಗ್ ಕರೆದ್ಬಿಟ್ಟು ಏನಪ್ಪ ಮಾಡೋಣ. ಆಮೇಲೆ ನಾವು ಯಾರ್ದೋ ಒಂದು ಪೈಸಾ ತೊಗೊಳ್ಳೋದಿಲ್ಲ ಮೇಡಮ್. ದಿಸ್ ಸೊಸೈಟಿ ನೇವರ್ ಟೇಕ್ ಸಿಂಗಲ್ ಪೈಸಾ. ಇವತ್ತೊಂದು 4 ಆಣೆ ಕೂಡ ತೊಗೊಳ್ಳೋದಿಲ್ಲ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಈಗ ಕನ್ಯಾಕುಮಾರಿಯಿಂದ ಕಾರ್ಗಿಲ್ ತನಕ ಇದು ಪ್ರವಾಸ ಆಗುತ್ತೆ, ಇದು ಯಾತ್ರೆ ಆಗುತ್ತೆ ಅಂತ. ಎಷ್ಟು ದಿನಗಳಾಗುತ್ತೆ ನಿಮಗೆ ಮೇಡಮ್? ಇದು ಒಂದು 2 ತಿಂಗಳು ಪ್ರವಾಸ ಇರುತ್ತೆ. ಡಿಫ್ರೆಂಟ್ ಬ್ರೇಕ್ ಮಾಡ್ತೀವಿ ಮೇಡಮ್, ಎಟ್ ಎ ಟೈಮ್ ಹೋಗಲ್ಲ. ಅಲ್ಲಿ ಹೋಗಿ ಬಂದಿದ್ವಿ, ವಾಪಸ್ ಬಂದಿದ್ವಿ. ಮೊನ್ನೆ ಎಮ್ಮನಗರ್ ರೀಜ್ಮೆಂಟ್ ಸಿಟಿ ಹೋಗಿ ಬಂದಿದ್ವಿ, ವಾಪಸ್ ಬಂದಿದ್ವಿ. ಮೊನ್ನೆ ತಿರುಪತಿ ಕಡೆ ಪಕ್ಕದಲ್ಲಿ ಹೋಗಿ ವಾಪಸ್ ಬಂದಿದ್ವಿ. ಮೊನ್ನೆ ಇವಾಗ ನೋಡಿ ಸಿದ್ಧಗಂಗಾ ಮಠ ಹೋಗ್ತೀವಿ, ಯಾಕಂದರೆ ಅಲ್ಲಿ ಸ್ಕೂಲ್ ಮಕ್ಕಳು ಇರ್ತಾರೆ, ಅವರ ಅವೇರ್ನೆಸ್ ವಾಪಸ್ ಬರ್ತೀವಿ. ಅದೇ ರೀತಿ 27 ಹೋಗ್ತೀವಿ, ವಾಪಸ್ ಬರ್ತೀವಿ. ಇದೇ ರೀತಿ ಹೋಗ್ತೀವಿ, ಬ್ರೇಕ್ ಮಾಡ್ತೀವಿ. ಒಂದೇ ಸಲ ಆಗಲ್ಲ, ಯಾಕಂದ್ರೆ ಎಲ್ಲರೂ ನಮ್ಮ ಜೊತೆ ಇರೋರೆಲ್ಲ ಕೆಲಸ ಮಾಡೋರು. ಕೆಲವು ಎಕ್ಸ್ ಸರ್ವಿಸ್ಮೆನ್ ಇದ್ದರು, ಒಂದೇ ಸಲ 1-2 ದಿನ 3 ದಿನ. ಅಮ್ಮಮ್ಮ ಅಂದರೆ 7 ಡೇಸ್ ಒಂದು ಟೂರ್ ಇರುತ್ತೆ, ಅದ್ರ ಮೇಲೆ ಮಾಡೋಕ್ಕಾಗಲ್ಲ, ವಾಪಸ್ ಕಷ್ಟ ಆಗುತ್ತೆ. ನಿಜವಾಗ್ಲೂ ತುಂಬ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ದೇಶಭಕ್ತಿ ಅನ್ನೋದು ಈಗ ಪ್ರತಿಯೊಬ್ಬರ ರಕ್ತದಲ್ಲೂ ಕೂಡ ಇರಬೇಕು. ಅದು ಕೂಡ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ. ಮಕ್ಕಳಲ್ಲಿ ನಮ್ಮ ದೇಶ ಪ್ರೇಮವನ್ನು ಮೂಡಿಸೋದು ಅಷ್ಟೇ ಮುಖ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ವಿಜಯಾಮೃತ ಕಲರ್ಸ್ ಕೂಡ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಮತ್ತು ನಮ್ಮದು ಮೇನ್ ಏನಂದರೆ ಮೋಟಿವೇಶನ್ನು. ಈಗ ಬಾರ್ಡ್ರಲ್ಲಿ ನಮ್ಮ ಸೋಲ್ಜರ್ಸ್ಗಳು ಇದ್ದಾರೆ. ಸೋಲ್ಜರ್ಗಳು ಏನು ಮಾಡ್ತಪ್ಪ, ಬರೀ ಅವ್ರಿಗೆ ಬರೀ ಫೈಟ್ ಮಾತ್ರ ಇದ್ರೆ ಮಾತ್ರ ನಾವು ನೆನೆಸ್ಕೋಬೇಕಾ? Soldiers should be remembered 24/7 into 365 days. They are the more, they are the prime ministers, they are the god, they are the president of India for us. Don't mistake madam. ನಾನು ರಾಜಕಾರಣಿ ಬಗ್ಗೆ ಕಾಮೆಂಟ್ ಮಾಡಿ, ಯಾಕಂದರೆ ಅವ್ರು ಇಲ್ಲ ಅಂದ್ರೆ ನಾವು ಇಲ್ಲ. ಅವ್ರ ಬದುಕನ್ನ ಗುಂಡಿಟ್ಟು ನಮಗೋಸ್ಕರ ನಾವು ಮಾಜಿ ಈಗ ಅಲ್ಲಿ ಮಾಡಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ. ಈಗ ಸೊಸೈಟಿಯಲ್ಲಿ ಪೊಲೀಸ್ ಇಲ್ಲ ಅಂದರೆ ಬದುಕೋದು ಕಷ್ಟ ಆಗುತ್ತೆ, ನಡೆಯೋಕ್ಕಾಗಲ್ಲ ಸೊಸೈಟಿ. ಅದೇ ರೀತಿ ಬಾರ್ಡ್ರಲ್ಲಿ ಅವ್ರು ಇಲ್ಲ ಅಂದರೆ ಬದುಕೋದು ಕಷ್ಟ ಆಗುತ್ತೆ. ಮತ್ತು ಅವ್ರಿಗೆ, ಅವ್ರ ಫ್ಯಾಮಿಲಿಗೆ ನಾಳೆ ನಾನು ನಮ್ಮ ಮನೇಲಿ ಸತ್ತಿದ್ರೆ ನಮ್ಮ ಮನೆಯವ್ರದ್ದು ನೆನೆಸ್ಕೊಂಡು ಫ್ರೆಂಡ್ಸ್, ಒಂದು ಸೋಲ್ಜರ್ ಸತ್ತಿದ್ರೆ ಇಡೀ ಊರು, ಇಡೀ ದೇಶ ಆಳುತ್ತೆ. ಅದು ಸಿಕ್ಕೋದು ಬಹುಶಃ ಅದೊಂದು ಭಾಗ್ಯ ಅನ್ಬೋಗೋದು. ಅದು ಇರೋದು ಬರೀ ಸೋಲ್ಜರ್ ಮಾತ್ರ, ಬೇರೆ ಯಾರೂ ಸಿಕ್ಕಲ್ಲ. ಈಗ ನಾಳೆ ಏನಾದರೂ ನಾವು ಕಣ್ಣು ಮುಚ್ಕೊಂಡಿದ್ರು ನಮಗೆ ಒಂದು ರಾಷ್ಟ್ರೀಯ ಧ್ವಜ ಹಾಕ್ತಾರೆ, ಎಲ್ಲ ಪ್ರಜೆಗಳು ಹಾಕೋಕ್ಕಾಗಲ್ಲ. ಏನೋ ದೇಶಕ್ಕೋಸ್ಕರ ಕೆಲಸ ಮಾಡಿದ್ರೆ ಕರ್ನಲ್ ಸಾಹೇಬ್ರು ಇರ್ಬೋದು, ನಾವು ಬಿಗಡೆ ಯಾರು ಇರ್ಬೋದು, ಮಾಡಿದ್ದಕ್ಕೆ ಒಂದು ಪ್ರತಿಫಲ. ಅದಕ್ಕಿಂತ ಏನು ಬೇಕು? ಅದು ಬೇರೆ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ. ಖಂಡಿತ ಸರ್. ಪ್ರಮುಖವಾಗಿ ನಿಮ್ಮ ಒಂದು ಕಾರ್ಗಿಲ್ ದಿನದ ಆ ಒಂದು ನೆನಪನ್ನು ನಮ್ಮ ಜೊತೆ ಹಂಚ್ಕೋಬೋದಾ ಸರ್? ಮೇಡಮು, ನಾನು ಆ್ಯಕ್ಚುಲಿ ಬೇಸಿಕ್ಲಿ ನಂದು ಬ್ಯಾಕ್ಗ್ರೌಂಡು, ನಾನು ಈ ಬಿಸ್ನೆಸ್ ಫ್ಯಾಮಿಲಿಯಲ್ಲಿ ಬೆಳೆದಿದ್ದೀನಿ. ನಾನು ಪದ್ಮಭೂಷಣ್ ಡಾಕ್ಟರ್ MC ಮೋದಿ ಸಾಹೇಬ್ರ ಜೊತೆ TV ನೋಡ್ತಾ ಇದ್ವಿ. ಅವ್ರು ನಮ್ಮ ಫಾದರ್ಗೆ ಭಾಳ ಕ್ಲೋಸ್ ಫ್ರೆಂಡು. ನಮ್ಮನ್ನೇ TV ನೋಡುವಾಗ ಹಿಂಗೆ ನೋಡ್ತಾ ಇದ್ವಿ. ಅವತ್ತು 26 ಜುಲೈ 1999ರಲ್ಲಿ ಆ ಬೋಟ ಹಾರ್ಕೊಂಡು ಹಿಂಗೆ ನೋಡ್ತಾ ಇದ್ವಿ. ನಮ್ಮ ಫಾದರ್ ಬದುಕಿದ್ರು ಆ ಟೈಮಲ್ಲಿ, ನಮ್ಮ ಮೋದಿ ಸಾಹೇಬ್ರು ಇದ್ದರು. ಸೊ ನಾನು ಅಂಕಲ್ ವಿಜಯೋತ್ಸವ ಮಾಡಿ ಅಂಕಲ್ ಅಂತ ಹೇಳಿದೆ. ನಮ್ಮ ಜೊತೆ ದಿನೇಶ್ ಅಂತ ಇದ್ದರು, ಮತ್ತು ಮಂಜುನಾಥ್ CN ಮಂಜುನಾಥ್ ಅವರು ಇದ್ದರು ಆ ಟೈಮಲ್ಲಿ. ಮಾಡಿ ಅಂದರೆ ಮಾಡೋಕ್ಕಿದ್ದ. ಏನು ಕೆಲಸ ಮಾಡಬೇಕು ಅಂದರೆ ಕಾಸು ಬೇಕು, ಕಾಸಿಲ್ಲ ಏನು ಕೆಲಸ ಸರ್, ಏನು ಮಾಡಬೇಕು? ಸೊ ಮೋದಿ ಸಾಹೇಬ್ರಿಗೆ ಅಡ್ವಾಣಿ ಸಾಹೇಬ್ರು PF ಫೋನ್ ತೊಗೊಳ್ಳಿ ಅಂತ ಹೇಳಿದ್ರು. ಲ್ಯಾಂಡ್ಲೈನಿಂದ ಫೋನ್ ಮಾಡಿದ್ವಿ. ಒಂದು ಸಲ ಮಾಡಿ ಸಿಕ್ಕಿಲ್ಲ, 2ನೇ ಸಲ 3ನೇ ಸಲ ಅವ್ರು ವಾಪಸ್ ರಿಟರ್ನ್ ಬಂತು. ಅಡ್ವಾಣಿ ಅವರು ಮಾತಾಡಿದ್ರು, ಸರ್ ಈ ಹಮಾರೆ ಬಚ್ಚೆ ಲೋग ऐसा करना आता है, दिल्ली ऐसा आता है. ಆ ಟೈಮಲ್ಲಿ BP ಮಲ್ಲಿಕ್ ಸಾಹೇಬ್ರು ಇದ್ದರು, ಸರಿ ಕೊಡಿ ಅಂತ. ದಟ್ ವಾಸ್ ದ ಮೋಟಿವೇಶನ್, ಫಸ್ಟ್ ಮೋಟಿವೇಶನ್ ಟು ಅಸ್. ಸೀದಾ ಪಟ್ ತೊಗೊಂಡಿದ್ವಿ, ತೊಗೊಂಡಿದ್ವಿ. ವಿ ಆರ್ ನಾಟ್, ಗೊತ್ತಿಲ್ಲ, ಬ್ಯಾನರ್ ಇಲ್ಲ, ಏನಿಲ್ಲ, ಒಂದು ಮಾಡಿ. ಸೊ ನಮಗೆ ರೈಲ್ವೆ ಸ್ಟೇಷನ್ ಅದ್ಭುತವಾದ ಗೌರವ ಸಿಕ್ತು. ಹಿಂಗೆ ಟ್ರೈನಲ್ಲಿ ನಿಲ್ಲುತ್ತೆ ನಮಗೆ ಸಿಕ್ತು. ಬ್ಯಾಜ್ ಎಲ್ಲಿಂದ ತೊಗೊಳ್ಳೋದು ಏನೂ ಇರಲಿಲ್ಲ, ಐಡಿಯಾನೂ ಇರಲಿಲ್ಲ. ಬಿಕಾಸ್ ವಿ ಆರ್ ಅದರಲ್ಲಿ ಫೀಲ್ಡಲ್ಲಿ ಬಗ್ಗೆ ಏನು ಬ್ಯಾಕ್ ಸೈಡ್ ಗ್ರೌಂಡ್ ಏನು ಗೊತ್ತಿಲ್ಲ. ಮಾಡಿ ಭಾಳ ಗೌರವ ಸಿಕ್ತು. ಅಡ್ವಾಣಿ ಸಾಹೇಬ್ರು ನಮಗೆಲ್ಲ ಸ್ವೀಟ್ ಕೊಟ್ಟರು, ಮನೆ ಕರ್ಕೊಂಡು. ಅವು ಅಚ್ಚೆ ಕಾಮ್ಕರು. BP ಮಲ್ಲಿಕ್ ಸಾಹೇಬ್ರು ನೋಡಿದ್ವಿ, ಏನಪ್ಪ ಇಂಥ ಗಣ್ಣೀರು ನೋಡ್ಬಿಟ್ಟಿದ್ದಿಲ್ಲ. ವಿತಿನ್ ಫ್ಯೂಸ್ ಆಫ್ ಸೆಕೆಂಡ್ಸು ಮೋದಿ ಸಾಹೇಬ್ರು ಭಾಳ. ಮತ್ತು ನಮ್ಮ HP ರಾಮುಲು ಸಾಹೇಬ್ರು ಅಂತ ಲೋಕಸಭಾ ಸದಸ್ಯರು ಇದರಲ್ಲಿ ಗಂಗಾವತಿ, ಅವರು ನಮ್ಮ ದಿನೇಶ್ ಅವ್ರ ಮಗ MLC ಶ್ರೀನಾಥ್ ಅವ್ರಿಗೆ ಭಾಳ ಆತ್ಮೀಯ. ಸೊ ನಮಗೆ ಇವಾಗ ಮಾಡಿದೆ, ಕಾರ್ಯಕ್ರಮ ಮಾಡಿದೆ. ಆ 2000 ನಮಗೆ ಇನ್ವಿಟೇಷನ್ ಬಂತು, ವಾಜಪೇಯಿ ಸರ್ಕಾರದಿಂದ ಬಂತು, ಬನ್ನಿ ಅಂತ ಹೋಗಿದ್ವಿ. ದಟ್ ವಾಸ್ ದ ಮೋಟಿವೇಶನ್, ಸೆಕೆಂಡ್ ಮೋಟಿವೇಶನ್. ಅವ್ರು ಹೇಳಿದ್ರು. ಆಮೇಲೆ ರಾಮುಲು ಸಾಹೇಬ್ರು ಹೇಳಿದ್ರು, ಈ ಕಾರ್ಯಕ್ರಮ ಮಾಡ್ರಪ್ಪ, ನಿಮ್ಗೆ ಏನು ಬೇಕು, ಏನು ಬೇಕು ಸರ್, ಏನು ಕಾಸು ಸರ್ ಮಾಡಿ ಒಂದು
ಫಾರ್ಮ್ ರಿಜಿಸ್ಟರ್ ಮಾಡಿ ನೀವು ಮಾಡಿ ಏನಾದ್ರು ಕಾರ್ಯಕ್ರಮ ಮಾಡಿದರೆ 1 ದಿನ 2 ದಿನ ಮಾಡಿ 25 ವರ್ಷ ಪೋಸ್ಟ್ಕಾರ್ ಮಾಡಿ ಅಂತ ಅವತ್ತೇ ನಾವು ಒಂದು 5-6 ಜನ ಸೇರ್ಕೊಂಡು ಟಾರ್ಗೆಟ್ ಮಾಡಿ. ಸರ್ ಏನು ಮಾಡಿ 25 ವರ್ಷ ಮಾಡೋದು ಸಿಂಪ್ಲಿ ಎಷ್ಟು ಬೇಕಪ್ಪ, ಹೆಚ್ಚು ಕಮ್ಮಿ 25 ಲಕ್ಷ ಬೇಕು ಆ ಟೈಮಲ್ಲಿ. ಇವತ್ತಿಂದ 25 ವರ್ಷ ಹಿಂದೆ ಆಲೋಚನೆ ಮಾಡಿದ್ದೀವಿ. ಮತ್ತು ಬರ್ತಾ ಅಲ್ಲಿಂದ ನಾವು ವಿ ಕೇಮ್ ಟು SM ಕೃಷ್ಣ ಸಾಹೇಬರು ಇದ್ದರು, ಮತ್ತು ಶ್ರೀರಂಗಪಟ್ಟಣ ಹೋಗಿದ್ವಿ, ಒಳ್ಳೆ ಎನ್ಕೇಸಿಂಗ್ ಅವತ್ತು ರಿಜಿಸ್ಟರ್ ಮಾಡಿ ದೆನ್ ಎವ್ರಿ ಇಯರ್ ವಿ ಸ್ಟಾರ್ಟೆಡ್. ಓಕೆ, ಈಗ ಒಂದು ಪ್ರತಿಯೊಬ್ಬರಿಗೂ ಈ ವಿಜಯ್ ಕಾರ್ಗಿಲ್ ದಿವಸದ ಪ್ರಯುಕ್ತ ಏನನ್ನು ನಾವು ನೆನ್ಪಿಟ್ಕೋಬೇಕು ಅಂತ ನೀವು ಹೇಳ್ತೀರಿ ಕೊನೆಯದಾಗಿ ಸರ್? ಮೇಡಮ್, ಸೋಲ್ಜರ್ಗೆ ಇರೋದು ನಮ್ಮ ದೇಶದಲ್ಲಿ ಎರಡೇ ದಿನ. ಒಂದು 16 ಡಿಸೆಂಬರು 1970 ವಾರಲ್ಲಿ ಗೆದ್ದಿದ್ವಿ ನಮ್ಮ ಪಾಕಿಸ್ತಾನ ಹಿಮ್ಮೆಕಲ್ನ, ಅದು ವಿಜಯ್ ದಿವಸ. ಸೆಕೆಂಡ್ ಬಂದ್ಬಿಟ್ಟು 26 ಜುಲೈ 1999 ಗೆದ್ದಿ, ಅದು ದಟ್ ಕಾಲ್ಡ್ ಕಾರ್ಗಿಲ್ ವಿಜಯ್. ನಮ್ಮ ಈ ಬರುವ ಪೀಳಿಗೆಗಳು ಒಂದೇ ಹೇಳೋದು, ತಾವು ಇವ್ರ ಚಟಕ್ಕೆ ಹೋಗದೆ ಯಾವುದು ಮೊಬೈಲ್ ಗೀಬಲ್ ಹೋದರೆ ನಿಜವೂ ಸ್ಕೂಲಲ್ಲಿ ಒಳ್ಳೆಯವರಾಗಿ ಬಿ ಎ ಗುಡ್ ಸಿಟಿಜನ್ ಆಫ್ ಇಂಡಿಯಾ. ತಾವು ಸೋಲ್ಜರ್ ಆಗ್ತಿರೋ, ಮಿನಿಸ್ಟರ್ ಆಗ್ತಿರೋ, ಮಾಸ್ಟರ್ ಆಗ್ತಿರೋ, ಏನೋ ಆಗ್ತಿರೋ, ನಿಮ್ಮೆಲ್ಲ ಬಿಟ್ಟಿದ್ದು IAS IPS, ಬಟ್ ಒಳ್ಳೆಯ ನಗರ ಆಗಿ ದೇಶಕ್ಕೋಸ್ಕರ ಸೇವೆ ಮಾಡಿ. ಮತ್ತು ಯಾರಾದರೂ ತಮಗೆ ಯೋಧರುಗಳು ವೆದರ್ ಇನ್ನು ಯೂನಿಫಾರ್ಮ್ ಇಲ್ಲ ಅಂದರೆ ಅವ್ರು ಗೌರವ ಕೊಡಿ. ಈಗ ನಮಗೆ ಯೂನಿಫಾರ್ಮ್ ಇಲ್ಲ ಅಂದರೆ ನಮ್ಗೆ ಗೌರವ ಸಿಕ್ಕಿದ್ರೆ ನಮ್ಗೇನಾಗುತ್ತೆ, ಬೈ ಚಾನ್ಸು ವೆನ್ ವಿ ಆರ್ ಸಿಟ್ಟಿಂಗ್ ದಿಸ್ ಓಪರೇಷನ್ ಸಿಂಧೂರ್ಗೆ ನಾವು ವೇಟಿಂಗ್ ಮಾಡ್ತಾ ಇದೀವಿ, ಏನಾದ್ರು ಕರೆದ್ರೆ ರೆಡಿ ಇರೋಣ ಅಂತ. ಆಮೇಲೆ ಗೊತ್ತಿರಬೇಕಲ್ಲ, ಒಂದು ಸಲ ಏನಾದರೂ ಮನ್ಸನ್ಗೆ ಬೆದ್ಬಿಟ್ರೆ ರೋಸ ಬಂದುಬಿಟ್ರೆ ವಿ ಆರ್ ರೆಡಿ ಟು ಗೋ. ಆ ಟೈಮಲ್ಲಿ ಯಂಗ್ ಜನರೇಷನ್ ಏನು ಮಾಡಿ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡೋಕ್ಕೆ ನಾವು ಸಿದ್ಧತೆ ಇರ್ತೀವಿ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಲ್ವೇಸ್ ಎಕ್ಸ್ಪೆಕ್ಟ್ಸ್ ಅಂತ ರೆಡಿ ಇದ್ದೀವಿ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಭಾರತ ಮಾತೆಗೋಸ್ಕರ ನೀಡ್ತಾ ಇರುವಂಥ ನಿಸ್ವಾರ್ಥ ಸೇವೆಗೆ ಜೈ ಹಿಂದ್ ಅಂತ ಹೇಳ್ತೀನಿ. ಜೊತೆಗೆ ನಿಮ್ಮ ಒಂದು ಸೇವಾ ಮನೋಭಾವ ಇವತ್ತಿನ ಯುವಕರಲ್ಲಿ ಕೂಡ ಮೂಡಲಿ ಅಂತ ನಮ್ಮ ಬೋಲೋ ಇಂಡಿಯಾದ ಆಶಯ ಕೂಡ. ಸರ್, ಧನ್ಯವಾದಗಳು ಸರ್. ಧನ್ಯವಾದ ಮೇಡಮ್. ಜೈ ಹಿಂದ್ ಮೇಡಮ್. ಜೈ ಹಿಂದ್. ನೋಡಿದ್ರಲ್ಲ ವೀಕ್ಷಕರೇ, ವಿಜಯ್ ಅಮೃತ ಕಲಶ ದಿನದ ಮಹತ್ವ ಏನು, ಸುಮಾರು 27 ವರ್ಷದಿಂದ ಅವರು ಯಾವ ರೀತಿ ಸೇವೆಯನ್ನ ಮಾಡ್ತಾ ಇದ್ದಾರೆ, ಕನ್ಯಾಕುಮಾರಿಯಿಂದ ಕಾರ್ಗಿಲ್ ತನಕ ಆ ಕಲಶಗಳನ್ನ ಹೊತ್ತು ಸಾಗುತ್ತೆ. ನಮ್ಮ ದೇಶಕ್ಕೋಸ್ಕರ ಅವ್ರು ಮಾಡ್ತಾ ಇರುವಂತಹ ಸೇವೆ ಇದೇ ರೀತಿ ಮುಂದುವರಿಯಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಂತಹ ಮತ್ತಷ್ಟು ಕಾರ್ಯಕ್ರಮಗಳಿಗಾಗಿ ಫಾಲೋ ಮಾಡಿ ಬೋಲೋ ಇಂಡಿಯಾ. ಜೈ ಹಿಂದ್.